ಇನ್ನು ಈ ಬಸ್ನಲ್ಲಿ ಕೆಲವೊಂದಿಷ್ಟು ಜನ ಆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಡೋರನ್ನ ಗ್ಲಾಸನ್ನು ಒಡೆದು ಹೊರಗಡೆ ಬಂದು ತಮ್ಮನ್ನು ತಾವು ಉಳಿಸ್ಕೊಂಡಿದ್ದಾರೆ. 4 ಜನ ಬೆಂಗಳೂರಿನವರೇ ಬದುಕುಳಿದಿರೋರ ಪೈಕಿ ಈಗಾಗಲೇ ಬೆಂಗಳೂರು ತಲುಪಿದ್ದಾರೆ. ಆ 4 ಜನ ಶಿವ, ಗ್ಲೋರಿಯಾ ಈಸ್ಟಾ, ಸ್ಯಾಮ್ ಮತ್ತು ಚರಿತ್ ಹಾಗೆ ಮೊಹಮ್ಮದ್ ಖಾಜಿರ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇವರೆಲ್ಲರೂ ಕೂಡ ಬೆಂಗಳೂರಿನ ನಿವಾಸಿಗಳೇ. ಎಲ್ಲರೂ ಹೈದರಾಬಾದ್ಗೆ ಅಂಥೇಳಿ ಹೋಗಿದ್ದಂಥವ್ರು ವಾಪಸ್ ಬಂದರು. ವಾಪಸ್ ಬರುವಾಗ ಇದಕ್ಕಿದ್ದ ಹಾಗೆ ಆಕ್ಸಿಡೆಂಟ್ ಆಗಿದೆ. ಬಹುಶಃ ಆ ಸೌಂಡ್ ಕೇಳಿದ ತಕ್ಷಣ ಇವರಿಗೆ ಎಚ್ಚರಿಕೆ ಆಗಿದೆ. ಯಾರು ಎಚ್ಚರ ಆಗಿದ್ರು, ನಿದ್ದೆಯಿಂದ ಯಾರು ಎಚ್ಚರಗೊಂಡಿದ್ರು, ತಕ್ಷಣಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಕಡೆಗೆ ಹೋಗಿ ಆ ಡೋರ್ ಕೂಡ ಓಪನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ವಂತೆ. ಒಬ್ಬರು ಪಾಪ ಎಸ್ಕೇಪ್ ಆಗಿ ಬಂದಂಥವ್ರು ಹೇಳ್ತಾ ಇದ್ರು, ಡೋರ್ ಕೂಡ ಲಾಕ್ ಆಗಿತ್ತು, ಜಾಮ್ ಆಗಿತ್ತು, ಅದನ್ನು ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೂ ಅದನ್ನು ಗ್ಲಾಸನ್ನು ಒಡೆದು ನಾವೆಲ್ಲರೂ ಹೊರಗಡೆ ಬಂದ್ವಿ, ಬೇರೆಯವ್ರನ್ನ ಉಳಿಸುವಂಥ ಪ್ರಯತ್ನ ಮಾಡಿದ್ವಿ. ಬಟ್ ಅದಾಗಲಿಲ್ಲ. ಯಾಕಂದರೆ ಅಷ್ಟೊತ್ತಿಗಾಗಲೇ ನೋಡಿ ಅಲ್ಲಿ ಆ ಹಿಂಬಗ್ದಿಯ ಗ್ಲಾಸ್ ಒಡೆದು ಹೊರಗಡೆ ಬಂದ ಮೇಲೆ ಹಿಂಭಾಗದಿಂದಲೂ ಕೂಡ ಬೆಂಕಿ ಎಷ್ಟು ಆವರಿಸಿದೆ ಅಂಥೇಳಿ. ಸೊ ಹಾಗಾಗಿ ಉಳಿದಂಥವ್ರನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಬಹುಶಃ ತುಂಬ ಕಷ್ಟ ಸಾಧ್ಯ ಆಗಿತ್ತು.